ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರರಾಜ್. ಇವತ್ತು ನಾನು ಬೆಳಗ್ಗೆ ಎದ್ದಾಗ ಕೂಡ ಸ್ಟಾರ್ಟ್ ಮಾಡಿದೆ ವೀಡಿಯೋಸ್ ಮಾಡೋಕ್ಕೆ ಅಂತ. ಏನಕ್ಕೋಸ್ಕರ ಮಾಡಿದೆ ಅಂದರೆ, ಮೇನ್ ನಾನು ಹಿಂದೆ ಕಾಣಿಸ್ತಾ ಇದ್ದೆ ನೋಡಿ, ಪಕ್ಷಿಗೋಸ್ಕರನೇ ನಾನು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡಿಕೊಂಡೆ. ಅದು ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಬೆಳಗ್ಗೆ ಎದ್ದು ಬಂದು ಕೂಗ್ತಾ ಇದ್ರೆ ಎಷ್ಟು ಖುಷಿ ಅನಿಸ್ತು ಅಂದರೆ, ನನಗೆ ಏನು ಇಷ್ಟೊಂದು ಸೌಂಡ್ ಮಾಡ್ತಾಯಿದ್ಯಲ್ಲಪ್ಪ ಅಂತ ನಾನು ಬಂದು ಆಚೆ ನೋಡಿದೆ. ಇದಕ್ಕೋಸ್ಕರನೇ ಎದ್ದೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಪ್ರತಿದಿನ ಇವರು ಇಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅದು ಡೈಲಿ ಬರುತ್ತೆ. ದಿನ ಅದಕ್ಕೆ ಮಿಕ್ಸರ್ ಚೌಚೌ ಹಾಕ್ತಾರೆ. ಅಂದ್ರೆ ಊಟ ಎಲ್ಲ ಆ ಕಡೆ ತಿನ್ನಲ್ಲ ಅಂತ ಇದೆ. ಅದಕ್ಕೆ ದಿನಾಗ್ಲೂ ನಮ್ಮ ಬಾಬಾ ಚೌಚೌ ಅಂತ ಹಾಕ್ತಾರೆ. ಇದಕ್ಕೆ ಒಂದಷ್ಟು ಪ್ಯಾಕೆಟ್ ತಂದು ಇಟ್ಬಿಡ್ತಾರೆ. ಹೋಲ್ಸೇಲ್ ಒಳಗೆ ಒಂದು 5-6 ಪ್ಯಾಕೆಟ್ ಒಟ್ಟಿಗೆ ತಂದು ಇಟ್ಬಿಡ್ತಾರೆ, ದೊಡ್ಡ ದೊಡ್ಡದು. ನೋಡಿ ಎಷ್ಟು ಕೂತಿದೆ ಕಾಗೆ, ಪಾರಿವಾಳ. ಅದ್ರ ಸೌಂಡ್ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಈಗ ಕಾಗೆನೇ ಸಿಗಲ್ಲ ಅಂತಾರೆ. ಈಗ ನೋಡಿ ತುಂಬಾನೇ ಖುಷಿ ಆಯ್ತು. ಎಷ್ಟೊಂದಿದೆ. ನನ್ನ ಮಗಳು ತುಂಬಾ ಖುಷಿ ಪಟ್ಲು. ನಮ್ ಚಿದಂತೂ ಸ್ಟೆಪ್ ಪ್ರಕಾರ ಅದನ್ನ ಜಾಗನೇ ಬಿಡ್ತಾರಲ್ಲ, ಅಷ್ಟು ಕವರ್ ಮಾಡ್ಕೊಬಿಡುತ್ತೆ ಅವನ್ನ. ಹಂಗೆ ರೂಢಿ ಆಗ್ಬಿಟ್ಟಿದೆ. ಅದು ಡೈಲಿ ಬಂದು ಈ ಟೈಮ್ಗೆ ಹಾಕ್ತಾರೆ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ. ಬೆಳಿಗ್ಗೆ ಟೈಮ್ ಕರೆಕ್ಟಾಗಿ ಮಿಸ್ ಆಗದೆ ಆ ಟೈಮ್ಗೆ ಮನೆ ಹತ್ರ ಫುಲ್ ಸುತ್ತ ಗ್ರೌಂಡ್ ಪೂರ ಅವ್ರ ಮನೆ ಎದುರುಗಡೆ ಎಲ್ಲ ಕಡೆ ಕುತ್ಕೊಬಿಡುತ್ತೆ. ನೋಡಂತೂ ನನಗಂತೂ ಖುಷಿ ಆಯಿತು. ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಿಗೋದು ಅಪರೂಪ. ಹಾಗಾಗಿ ತುಂಬ ಖುಷಿ ಆಯ್ತು. ಆ ಸೌಂಡ್ ಕೇಳೋಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋನ ಹಾಗೆ ಹಾಕಿದ್ದೀನಿ, ಎಂಜಾಯ್ ಮಾಡೋ ಸೌಂಡ್ಗೋಸ್ಕರ. ಕೊಡೋಣ ಎಲ್ಲ ತೋರಿಸು. ಕೈಯಲ್ಲಿ ಹಚ್ಚು, ಕೈಯಲ್ಲಿ ಹಚ್ಚು. ಬೇಡ ಬೇಡ, ಕಚ್ಚುತ್ತೆ. ಇದು ಮಾಮೂಲಿದಲ್ಲ. ಹಾಕು, ಹಾಕು. ಬೇಡ ಕಣೋ, ನೀನು ಹೋಗಿ ಹಾಕೋಗೆ. ಬಟ್ಲಲ್ಲಿ ಕೈ ಮೇಲೆಲ್ಲ ಕೂರ್ಸಿದ್ರೆ ಬಂದು ನಿನ್ನ ಕಚ್ಬಿಡ. ಕೊಡೋಚಿತ ಅವಳಿಗೊಂಚೂರು ಬಟ್ಲಲ್ಲಿ ಹಾಕಿ. ಕೈ ಮೇಲೆ ಹಾಕ್ಬಾರ್ದು ಚರ್ವಿ. ಬಟ್ಲಲ್ಲಿ ಹೋಗಿ ಹಾಕೋಗು, ಹೋಗಿ ಹಾಕೋ. ಇಲ್ಲಿ ಇಲ್ಲಿ ಹೋಗಿ ಆ ಪ್ಲೇಸ್ಗೆ ಹಾಕೋಗು. ನಾಳೆ ಹಾಕೋಬಂತೆ. ನಾಳೆ ನಾನು ಇಟ್ಟಿಲ್ಲ. ನಾವು ಬೆಳಗ್ಗೆ ಎದ್ದು ಬರೋ ಅಷ್ಟಿಗೆ, ನಾನು ಚಿದು ಚಾರ್ವಿಯಲ್ಲಿ ಎದ್ದು ಬರೋ ಅಷ್ಟಿಗೆ ನಮ್ಮ ಅಕ್ಕ ರೆಡಿಯಾಗಿ ಅವಳ ಜವಾಬ್ದಾರಿ ಎಲ್ಲ ಮಾಡ್ತಾ ಇರ್ಲಿ. ಎಷ್ಟೇ ಆದರೂ ತಾಯಿ ಮನೇಲಿ ಎಷ್ಟು ಫ್ರೀಯಾಗಿರ್ಬೋದು, ಇಲ್ಲಿ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಹೂವೆಲ್ಲ ತಂದಿದ್ರು. ದೇವ್ರಿಗೆ ಹೂವು ಮುಡಿಸಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕೂ ತೊಗೊಂಡು ಹೋಗ್ಬೇಕಿತ್ತು. ಅಲ್ಲಿಗೂ ಅಷ್ಟು ಹೂವೆಲ್ಲ ತಂದಿದ್ರು ನಮ್ಮ ಭಾವ ಎಲ್ಲ ಹೋಗಿ ಬೆಳಗ್ಗೆನೆ. ಮತ್ತೆ ಮಕ್ಕಳು ಆಟ ಆಡ್ತಾ ಇದ್ರು. ನಾವು ಮಾತ್ರ ಎದ್ದಿರಲಿಲ್ಲ. ಅಮ್ಮಂದೆಲ್ಲ ಸ್ನಾನ ಆಗಿತ್ತು, ಅವ್ರದ್ದೆಲ್ಲ ಸ್ನಾನ ಆಗಿತ್ತು. ನಾವು ಸ್ವಲ್ಪ ಲೇಟಾಗಿ ಎದ್ದು ಬಂದ್ವಿ. ಹೇಗೆ ಆದ್ರೂ ಜವಾಬ್ದಾರಿ ನೋಡಿ, ಎಷ್ಟು ಬೇಗ ನಾವು ಎಷ್ಟು ಚೇಂಜಸ್ ಆಗ್ಬಿಡ್ತೀವಿ ಅಂತ. ಇಲ್ಲಿ ಬಂದಾಗ ಅಷ್ಟೇ ಆಟ ಆಡ್ಕೊಂಡಿರ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಅಷ್ಟೇ ಖುಷಿಯಾಗಿರ್ತೀವಿ ನಾರ್ಮಲ್ ಆಗಿ. ಅಲ್ಲೋದ್ರೆ ನಮ್ಮ ಜವಾಬ್ದಾರಿ ಅನ್ನೋದು ನಾವು ಮಾಡ್ತೀವಲ್ಲ, ಅದು ಆಸ್ ಯೂಶುವಲ್ ಎಲ್ಲ ಹೆಣ್ಮಕ್ಳಿಗೂ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಲಿ. ನನ್ನ ಮಗಳು ಎದ್ದಿಲ್ಲ, ಆಟ ಆಡ್ತಾ ಇದ್ಲು. ನಮ್ಮ ಬಾಬನ ಜೊತೆ ಎಲ್ಲ ಮಾತಾಡ್ತಾ. ಅಮ್ಮ ನಂಗೆ ಬೈತಾ ಇದ್ರು, ಎದ್ದು ರೆಡಿಯಾಗಿ ಬೇಗ ಅಂತ, ಬೇಗ ಹೋಗೋಣ ಅಂತ. ಎದ್ದು ಎಲ್ಲರೂ ಒಂದೊಂದು ಕೆಲಸ ಹಾಗೆ ಅವರೆಲ್ಲ ಮುಗಿಸ್ಕೋತಾ ಇದ್ರು. ನಾವು ಸ್ಥಾನಕ್ಕೆಲ್ಲ ಹೋಗಿ ರೆಡಿಯಾಗಿ ನಾವು ಹೊರಟ್ವಿ ನೋಡಿ. ರೆಡಿಯಾಗಿ ಎಲ್ಲರೂ ಹೊರಡ್ತಾ ಇದ್ವಿ. ಇದು ಜಾತ್ರೆ. ನಮ್ಮಮ್ಮ ದೇವಸ್ಥಾನಕ್ಕೆಲ್ಲ ಬಂದಿದ್ದಾರೆ, ಮುಡಿಗೆಲ್ಲ ಬಂದಿದ್ರು, ಚಿದುಗೆಲ್ಲ. ಬಟ್ ಜಾತ್ರೆಗೆ ಇದೆ ಫಸ್ಟ್ ಟೈಮ್ ನಮ್ಮಮ್ಮ ಈ ಜಾತ್ರೆಗೆ ಬರ್ತಾಯಿದ್ರು. ಇದು ಚಿದುಗೋಸ್ಕರನೇ ಬಂದಿದ್ದು ನಮ್ಮಮ್ಮ. ಆಗಲ್ಲ ಅಂದರು ಅವ್ರು, ಇದಕ್ಕೋಸ್ಕರ ಬಂದ್ವಿ ನೋಡಿ. ಹೀಗೆ ರೆಡಿಯಾಗಿ ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನಾನು ಇದು 2ನೇ ಸಲ ಜಾತ್ರೆ ಹೋಗ್ತಿರೋದು. ಮುಡಿಗೆಲ್ಲ ಹೋಗಿದ್ದೀನಿ, ಬಟ್ ಜಾತ್ರೆ ಇದು 2nd ಟೈಮ್ ಹೋಗ್ತಾ ಇರೋದು. ಫುಲ್ ಕಾರಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಮಕ್ಕಳು ಖುಷಿಯಾಗಿ ಹೋದ್ವಿ. ಬಿಡದಿಲಿ ಸ್ಟಾಪ್ ಕೊಟ್ಟರು. ಇವ್ರು ಯಾವಾಗಲೂ ಬೆಳಗ್ಗೆ ಬಿಟ್ಟರೆ ಬಿಡದಿಲಿ ಸ್ಟಾಪ್ ಕೊಟ್ಟು ಅಲ್ಲಿ ತಿಂಡಿ ನಾವು ಎಂಜಾಯ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ. ಅಲ್ಲಿ ತುಂಬಾ ಬಿಡದಿಲಿ ಅಕ್ಕಪಕ್ಕ ತುಂಬಾ ಇಡ್ಲಿ ಇದು ಹೋಟೆಲ್ಸ್ ಇದೆ. ಇವ್ರು ರೆಗ್ಯುಲರ್ ಬರೋದಿಲ್ಲಿ. ನಾವು ತಿನ್ಕೊಂಡು ರೆಡಿ ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಾರೆ. ನನ್ನ ಮಗಳು ಚಿದು ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನಾವು ನಮ್ಮ ಅಕ್ಕ ನಾನು ಹೇಗೆ ಅಷ್ಟು ಕ್ಲೋಸು, ಹಾಗೆ ಇವರಿಬ್ರು ತುಂಬ ಕೇರಿಂಗ್, ತುಂಬ ಇಷ್ಟಪಡ್ತಾರೆ ಇಬ್ರು. ತುಂಬಾ ಖುಷಿ ಆಗುತ್ತೆ ಇವರಿಬ್ರು ನೋಡಿ. ಹೀಗೆ ಇರಲಿ ಅಂತ ನಾನು ಅನ್ಕೋತೀನಿ ಯಾವಾಗ್ಲೂ.
ಕಾರಲ್ಲಿ ಮಕ್ಕಳನ್ನೆಲ್ಲ ನೋಡಿ ನಾವು ಎಷ್ಟೊತ್ತು ಬಂದ್ವಿ ಅಂತಾನೆ ಗೊತ್ತಾಗ್ಲಿ. ಇದು ಚನ್ನಪಟ್ಟಣ ನೀಲ್ಸಂದ್ರ ಅಂತ ಊರಲ್ಲಿ ಜಾತ್ರೆ. ಇದೊಂದು ತುಂಬಾನೇ ಫೇಮಸ್ ಜಾತ್ರೆ. ಎಲ್ಲ ಇಳಿದು ಶೆಕೆಯಲ್ಲಿ ದೇವಸ್ಥಾನ ಕಡೆ ಹೊರಟ್ವಿ. ದೇವಸ್ಥಾನದ ಕ್ಯೂ ತುಂಬಾನೇ ಇತ್ತು. ಮತ್ತೆ ಇದು 7 ದಿನ ಜಾತ್ರೆ ಮಾಡ್ತಾರೆ. ಒಂದಿನ ಬಾಯಿ ಬೀಗ, ಒಂದಿನ ಮುಡಿ ಕೊಡೋದು, ಮತ್ತೆ ಅಲ್ಲೇ ಅಡಿಗೆ ಮಾಡಿ ಮೀಸ್ಲಿಡೋದು ಅಂತೆಲ್ಲ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಜೋರ್ ಜಾತ್ರೆ ಇದು. ಮತ್ತೆ ಇವತ್ತು ಲಾಸ್ಟ್ ಡೇ ಜಾತ್ರೆ ಇದು. ತುಂಬಾನೇ ಚೆನ್ನಾಗಿತ್ತು. ಕ್ಯೂ ಅಲ್ಲಿ ಇದ್ವಿ. ಮತ್ತೆ ಸ್ವಲ್ಪ ವಿಡಿಯೋಸ್ ನಾನು ಹಾಗೆ ಹಾಕಿದ್ದೀನಿ, ನಿಮ್ಗೂ ಅದು ಫೆಸ್ಟಿವಲ್ ವೈಬ್ಸ್ ಆಗ್ಲಿ ಅಂತ, ಖುಷಿ ಆಗ್ಲಿ ಅಂತ ಹಾಗೆ ಹಾಕಿದ್ದೀನಿ. ಒಳಗಡೆ ಒಬ್ರೊಬ್ರು ಒಂದೊಂದ್ ಕಡೆ ಆಗ್ಬಿಟ್ವಿ. ಇದೆಲ್ಲ ಸಂಜೆಗೆ ಇದನ್ನ ಮೆರವಣಿಗೆ ತರ ಮಾಡ್ತಾರೆ, ರೆಡಿ ಮಾಡಿದ್ರು. ನನ್ನ ಮಗಳೆಲ್ಲ ಕೇಳ್ತಾ ಇದ್ಲು. ತುಂಬಾನೇ ರಶ್ ಇತ್ತು. ಮತ್ತೆ ಎಲ್ಲ ನೀರ್ ಹಾಕ್ಬಿಟ್ಟಿದ್ವಿ. ಅಷ್ಟು ಶೆಕೆಗೆ, ಅಷ್ಟು ಕಾವಿಗೆ ನಾವೆಲ್ಲ ನೀರ್ ಹಾಕ್ಬಿಟ್ಟಿದ್ವಿ. ಎಲ್ಲ ಒಂದೊಂದ್ ಕಡೆ ಆಗಿದ್ವಿ. ನಮ್ಮ ಅಕ್ಕ ಒಂದ್ ಕಡೆ, ನಾವೊಂದ್ ಕಡೆ, ಎಲ್ಲ ಒಳಗಡೆ ಕೈ ಮುಗ್ದು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಆ ರಶ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಅರ್ಕೆ ಕೂಡ ಮಾಡ್ಕೊಳ್ಳೋರು ಇದ್ದಾರೆ ಅಲ್ಲಿ. ಅಂಗ್ಳಲ್ಲಿ ನೀರ್ ಹಾಕ್ತೀನಿ ಅಂತ ಅರ್ಕೆ ಮಾಡ್ಕೊಳ್ಳೋರು, ಮತ್ತೆ ಹಾಗೆ ಹಾಕೋರು ಇದಾರೆ. ನಾವು ಬೇಕಾದ್ರೂ ಹಾಕ್ಬೋದು, ಯಾವ್ರು ಬೇಕಾದ್ರೂ ಹಾಕ್ಬೋದು. ಅವ್ರು ಖುಷಿ ಆಗ್ತಾರೆ. ಮತ್ತೆ ದೇವ್ರು ತಂಪಾಗ್ಲಿ ಅಂತ ಕೂಡ ಹಾಕ್ತಾರೆ. ಇದು ಒಳ್ಳೆ ಜಾತ್ರೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡುವ ಜಾತ್ರೆ ಮಾತ್ರ ಅಷ್ಟು ಚೆನ್ನಾಗಿತ್ತು. ನಂಗೆ ನೋಡಿ, ಎಲ್ಲಿ ನೋಡು ಜನ, ಎಲ್ಲಿ ನೋಡಿದ್ರು ಆಟ ಸಾಮಾನು. ಜಾತ್ರೆ ವೈಬ್ಸ್ ಅಂತೂ ಸಖತ್ತಾಗಿತ್ತು. ತುಂಬಾ ದಿನ ಆಗಿತ್ತು ನಾನಂತೂ ಜಾತ್ರೆಗೆ ಹೋಗಿ. ಅದು ನೋಡಿಂತೂ ತುಂಬಾನೇ ಖುಷಿ ಆಯ್ತು. ಪ್ರತಿ ವರ್ಷ ಮಾಡ್ತಾರೆ, ಬಟ್ ಒಂದೊಂದ್ಸಲಿ ಹೋಗಕ್ಕೆ ಆಗಲ್ಲ. ಈಗಂತೂ ನಾನು ಬ್ಯಾಚುಲರ್ ಆಗಿದ್ದಾಗಂತೂ ತುಂಬಾನೇ ಹೋಗ್ತಾ ಇದ್ದೆ, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು. ಈಗ ಮದುವೆ ಆದ್ಮೇಲೆ, ಮಗು ಆದ್ಮೇಲೆ ಅದೇ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಬಿಸಿಲಿ ನಾವಿರ್ತೀವಿ, ಅವಳು ಕೂಡ ಬರೋಕ್ಕಾಗಲ್ಲ ನಮ್ಮ ಮನೆಗೂ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಹತ್ರ ಕೂತ್ಕೊಂಡ್ವಿ. ದೇವ್ರದೆಲ್ಲ ಮುಗಿಸಿ ಅಲ್ಲಿಗೆ ಮೆರವಣಿಗೆ ಬರುತ್ತೆ. ಫಸ್ಟ್ ಬಂಡಿದೆಲ್ಲ ಮೆರವಣಿಗೆ ಬರುತ್ತೆ. ಬಿಸಿಲಲ್ಲಿ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾನೆ ಇರ್ತಾರೆ ಎಲ್ರಿಗೂ. ಮತ್ತೆ ಜೋಗಿಗಳಿಗೂ ಅಷ್ಟೇ, ಅಲ್ಲಿ ಸುತ್ತಾ ಇರ್ತಾರೆ. ಬಿಸಿಲಲ್ಲಿ ಸುಸ್ತಾಗುತ್ತೆ ಅಂತ ಈ ತರ ರೌಂಡ್ ಹೊಡಿತಾ ಇರ್ತಾರೆ. ನೋಡಿ, ಈ ತರ ಎಷ್ಟು ಗಾಡಿಗಳು ರೆಡಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅಲಂಕಾರಗಳು ಗಾಡಿಗಳ್ದು, ಆ ಎತ್ತುಗಳಿಗೆ, ಮತ್ತೆ ಟಮಟೆ ಸೌಂಡ್ ಅಂತೂ ಖುಷಿ ಆಗ್ತಿದೆ. ಅದೆಲ್ಲ ಹಾಗೆ ಹಾಕಿದೀನಿ, ಎಂಜಾಯ್ ಮಾಡಿ. ಮತ್ತೆ ಇಲ್ಲಿ ಈ ತರ ಮಕ್ಕಳಿಂದ ದೊಡ್ಡವರಿಗೂ, ಚಿಕ್ಕವರಿಂದ ಮಾಡಿರ್ತಾರೆ. ಯಾರ್ದು ಎಂಜಲು ಆ ಥರ ಎಲ್ಲ ತಿನ್ನಂಗಿಲ್ಲ. ಅಷ್ಟೇ ಮಡಿಯಾಗಿ ಪೂಜೆ ಮಾಡ್ತಾರೆ ನಮ್ಮ ಬಾಬಾ ಎಲ್ಲ. ಈ ತರ ದೇವ್ರನ್ನೆಲ್ಲ ಫಸ್ಟ್ ಮೆರವಣಿಗೆ ಮಾಡಿ, ಆಮೇಲೆ ಬೇವಿನ ಸೊಪ್ಪು ಇಟ್ಕೊಂಡು ಗಾಡಿ ಎಲ್ಲ ಇರ್ತಾರಲ್ಲ ಹೋಗ್ಮೇಲೆ, ಆಮೇಲೆ ಆ ಜನಗಳನ್ನ ಹೋಗ್ತಾರೆ. ಅವ್ರನ್ನೆಲ್ಲ ಅಂದ್ರೆ ನಾವ್ ಇದ್ ಮಾಡಂಗಿಲ್ಲ. ಪಾನಕ ನೋಡಿ ಎಷ್ಟೊಂದು ಕೊಡ್ತಾ ಇರ್ತಾರೆ. ಅವ್ರಿಗೆ ಬಾಯಿಗೆ ನಾವು ಕಡ್ಲೆ ಹಾಕ್ತಾ ಇರ್ಬೋದು, ಯಾರ್ಗ್ ಬೇಕೋ ಅವ್ರು ಹಾಕ್ಬೋದು. ಅವ್ರಿಗೆ ಇವ್ರಿಗೆ ಮನೆಯವ್ರಿಗೆ ಅಂತೆಲ್ಲ ಹಾಗೆ ಹಾಕಿದ್ರೆ ಎಂಜಾಯ್ ಮಾಡಿ ವಿಡಿಯೋಸ್. ನೋಡಿದ್ರಲ್ಲ, ಪ್ರತಿಯೊಬ್ರು ಅಲ್ಲಿ ಕಡ್ಲೆ ಹಾಕ್ತಾ ಇದ್ರು. ಯಾರು ಸಿಗ್ತಾರೋ ಅವ್ರ ಬಾಯಿಗೆ ಹಾಕ್ತಾ ಇರೋದು ಒಳ್ಳೇದು, ದೇವ್ರದ್ದು ಅಂತ ಹಾಕೋದಷ್ಟೇ. ಇಲ್ಲಿ ನಮ್ಮ ಬಾಬಾ ಒಂದು 3 ರೌಂಡ್ ಮುಗಿಸ್ಕೊಂಡು ಬರ್ತೀನಿ ಅಂತ ಬಂದು ಹೇಳಿದ್ರು. ಅಲ್ಲಿ ಕಲ್ಯಾಣಿ ಹತ್ರ ಇದೆ ಅಂತ. ತುಂಬಾನೇ ಬಿಸಿಲು, ಕಾಯ್ತಾ ಇದ್ವಿ. ಅಲ್ಲಿ ಬಂದು ಅವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ಕಲ್ಯಾಣಿದು ಪ್ರೊಸೀಜರ್ ಇದೆ. ಅಂದ್ರೆ ಜೋಗಿ ಬಿಡಿಸಿರೋರೆಲ್ಲ ಒಟ್ಟಿಗೆ ಸ್ನಾನ ಮಾಡಿ, ಮತ್ತೆ ಅಲ್ಲಿ ದೇವ್ರ ಹತ್ರ ಒಬ್ರು ಮಲಗಿರ್ತಾರೆ, ಅವ್ರನ್ನ ತಂದು ದೊಡ್ಡ ಜೋಗಿ ಅವ್ರು ಇರ್ತಾರೆ, ಅವ್ರನ್ನೆಲ್ಲ ಮಾಡಿಸಿ ಆಮೇಲೆ ಬೀಳೋದು. ಆ ಥರ ಎಲ್ಲ ತುಂಬಾ ಪ್ರೊಸೀಜರ್ ಇದೆ. ಮಧ್ಯ ಮಕ್ಕಳೆಲ್ಲ ಇರೋರೆಲ್ಲ ಈ ಥರ ಫಸ್ಟೇ ಸ್ನಾನ ಮಾಡಿಕೊಂಡು ಅಲ್ಲಿ ಊಟ ಕಡೆನೂ ಹೋಗಬೇಕು ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಊಟ ಎಲ್ಲ ಬಡಿಸೋಣ ಅಂದ್ಬಿಟ್ಟು ಫಸ್ಟೇ ಸ್ನಾನ ಎಲ್ಲ ಮಾಡ್ಕೊಂಡ್ರು ಬಾಬಾ. ಬಟ್ ಫುಲ್ ಡೇ ಇದು ಹಬ್ಬ ನೋಡಿದ್ರೆ ಖುಷಿ ಆಗುತ್ತೆ. ಅವ್ರಿಗಂತೂ ಶೆಕೆಲ್ ಪಾಪ ಬಿಸಿಲಲ್ಲಿ ಅಷ್ಟು ಬರಿಗಾಲಲ್ಲೆಲ್ಲ ಓಡಾಡಿ ತುಂಬಾನೇ ಆ ಶಾಖದಲ್ಲಿದ್ರು. ಅವ್ರಿಗೆ ನೀರಿಂದ ಬರೋಕ್ಕೆ ಇಷ್ಟನೇ ಆಗ್ತಾಯಿರಲಿಲ್ಲ. ಮಕ್ಕಳು ನೋಡಿದ್ರಂತೂ ತುಂಬಾನೇ ಖುಷಿ ಪಡ್ತಾಯಿದ್ರು. ಆದರೆ ಏನು ಮಾಡೋದು, ಅಲ್ಲಿ ನೀರಲ್ಲಿ ಆಟ ಆಡೋಕ್ಕೆಲ್ಲ ಅಂದರೆ ದೇವ್ರದಾಗಿರೋದ್ರಿಂದ ಅಷ್ಟು ಆಟ ಆಡೋದೆಲ್ಲ ಮಾಡೋಕ್ಕಾಗಲ್ಲ ಮಕ್ಳ ಹತ್ರ ಅಂದ್ಬಿಟ್ಟು ನಾವು ಮಕ್ಕಳನ್ನ ಅಮ್ಮನೆಲ್ಲ ಒಟ್ಟಿಗೆ ಅಲ್ಲಿ ಬಿಟ್ಟಿದ್ವಿ. ಅಲ್ಲಿಗೆ ನಾವು ಹೋಗಿ ಜಾಯ್ನ್ ಆಗೋಣ ಅಂತ ಇಲ್ಲಿ ಭಾವನಿಗೋಸ್ಕರ ವೆಯ್ಟ್ ಮಾಡ್ತಾ ಇಬ್ಬರು ಕೂತಿದ್ವಿ. ಆ ತಣ್ಣೀರಲ್ಲಿ ಮಕ್ಳು ನೋಡಿ ಎಷ್ಟು ಆಟ ಆಡ್ತಿದಾರೆ ಅಂತ. ದೊಡ್ಡವ್ರಿಗೆ ಬರೋಕ್ಕಾಗ್ತಲ್ಲ, ಮಕ್ಳಿಗೆ ಬರೋಕ್ಕಾಗತ್ತಾ? ನೀರೊಳಗಡೆಯಿಂದ ಅಷ್ಟು ತಂಪಾಗಿತ್ತು ನೀರು ಮಾತ್ರ. ಅಷ್ಟು ಬಿಸಿಲಿದ್ರು ನೀರು ಮಾತ್ರ ತುಂಬಾನೇ ತಂಪಾಗಿತ್ತು. ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನದಂತೂ ಫಂಕ್ಷನ್. ನನಗಂತೂ ತುಂಬಾನೇ ಖುಷಿ ಆಯಿತು. ಮತ್ತೆ ಈ ವಿಡಿಯೋ ಫುಲ್ ಡೀಟೇಲ್ ನಿಮಗೆ ಅಕ್ಕನ ವಿಡಿಯೋದಲ್ಲಿ ಸಿಗುತ್ತೆ, ಚೈತ್ರಾಸ್ ಪ್ರಪಂಚ ಅಂತ. ಪ್ಲೀಸ್ ಅವಳದು ವಾಚ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿವರ್ಸ್ ಎಲ್ಲರಿಗೂ ಯೂಟ್ಯೂಬ್ ಸಹ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ವಿಡಿಯೋಸ್ನ. ಅವರು ಹಿಂದೆ ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಂದ ನಾವು ಊಟ ಹತ್ರ ಹೋದ್ವಿ. ಊಟದ ಸ್ವಲ್ಪ ರಶ್ ಇತ್ತು, ಕ್ಯೂ ಸಿಸ್ಟಮ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಚಿದು ಮತ್ತೆ ಚಿದುಗೆ ಊಟ ಬಡಿಸೋದು ಆ ಥರ ಎಲ್ಲ ಅಂದ್ರೆ ತುಂಬಾನೇ ಖುಷಿ ಅವನಿಗೆ. ಅವನು ಮತ್ತೆ ಬಾಬಾ ಅವರ ಮತ್ತೆ ಅಂಕಲ್ ಕೂಡ ಎಲ್ಲರೂ ಅಲ್ಲಿ ಹೆಲ್ಪ್ ಮಾಡ್ತಿದ್ರು. ಕೈಯಲ್ಲಾದಷ್ಟು ನಾವು ಹೆಲ್ಪ್ ಮಾಡೋದು ತುಂಬಾನೇ ಒಳ್ಳೇದು. ದೇವಸ್ಥಾನದಲ್ಲೆಲ್ಲ ಯಾವುದೇ ಸಮಾರಂಭ ಇರ್ಬೋದು, ಈ ತರ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋದ್ರಿಂದ ಒಳ್ಳೇದು.
ಅದನ್ನ ಈಗಲಿಂದ ಕಲಿಸೋದು ಒಳ್ಳೇದು ಮಕ್ಕಳಿಗೆ. ಊಟ ಪ್ರಸಾದ ಅಂತೂ ಸಖತ್ತಾಗಿತ್ತು, ತುಂಬಾನೇ ರುಚಿಯಾಗಿತ್ತು. ಆ ಬಾತು ಮತ್ತೆ ಪಾಯಸ ಬೂಂದಿ ಅಂತೂ ಸಖತ್ತಾಯ್ತು, ಮತ್ತೆ ಕಾಳುಗೊಜ್ಜು ಕೂಡ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಮಕ್ಳಿಗೆ ಆಟ ಸಾಮಾನು ಅದೆಲ್ಲ ಸ್ವಲ್ಪ ಜಾತ್ರೆ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಅದಾದ್ಮೇಲೆ ಮೆರವಣಿಗೆ ಇತ್ತು, ಅಲ್ಲಿಗೂ ಕೂಡ ನಾವು ಬಂದ್ವಿ. ವೀರಗಾಸೆ ಆಗಿರ್ಬೋದು, ಪ್ರತಿಯೊಬ್ರದ್ದು ಅದು ಕುಂಟ ನೋಡೋದೇ ಒಂದು ಖುಷಿ, ದೇವ್ರ ಎತ್ಕೊಂಡು ಕುಣಿಯೋದು ಒಂದು ಖುಷಿ ನೋಡೋಕೆ. ಇದೆಲ್ಲ ತುಂಬಾನೇ ಕಡಿಮೆ ಆಗ್ತದೆ ಈಗಂತೂ. ಸಿಕ್ತಾಗ ಎಂಜಾಯ್ ಮಾಡ್ಬೇಕಷ್ಟೇ, ಅದನ್ನು ಕೂಡ ಮಕ್ಳಿಗೂ ಕೂಡ ತೋರಿಸ್ಬೇಕು. ತುಂಬಾನೇ ಚೆನ್ನಾಗಿತ್ತು. ಒಂದಾದ್ಮೇಲೆ ಒಂದು ಮೆರವಣಿಗೆ ಸ್ಟಾರ್ಟ್ ಆಯ್ತು ಸಂಜೆ. ನೋಡಿ ಎಷ್ಟು ಸಂಜೆ ಆಯ್ತು ಅಂತ. ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟಿಗೆ ನಮ್ಗೆ ಸಂಜೆನೆ ರಾತ್ರಿನೇ ಆಯ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಈ ಸಲ ಅಂತೂ ಆಟಕ್ಕಂತೂ ಹೋಗ್ಲಿಲ್ಲ. ಇಲ್ಲಿ ಎಕ್ಸಿಬಿಷನ್ ಕೂಡ ಮಾಡಿರ್ತಾರೆ ಜಾತ್ರೆಯಲ್ಲಿ, ತುಂಬಾನೇ ಚೆನ್ನಾಗಿರುತ್ತೆ. ಅಕ್ಕವರೆಲ್ಲ ಪ್ಯಾಕ್ ಮಾಡ್ಕೊಂತ ಇದ್ವಿ ಎಲ್ಲಾನು. ಅಲ್ಲಿ ಜಾತ್ರೆ ಕಡಲೆಪುರಿ ಇರ್ಬೋದು, ಪೂಜೆ ಸಂಬಂಧ ಎಲ್ಲಾನು ಎತ್ತಿಟ್ಕೊಂಡು ನಾವು ಇಲ್ಲಿಂದ ಮತ್ತೆ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಅವ್ರದ್ದು ಇನ್ನೊಂದು ದೇವಸ್ಥಾನ, ಅಲ್ಲಿಗೊಂದು ವಿಸಿಟ್ ಕೊಟ್ಬಿಟ್ಟು ನಾವು ಹೊರಟ್ವಿ. ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಯ್ತು, ತುಂಬಾನೇ ಖುಷಿ ಆಯ್ತು. ಅಂದ್ರೆ ಈ ದೇವಸ್ಥಾನದ ಹತ್ರ ಅಷ್ಟೇ ಮಳೆ, ಅದಾದ್ಮೇಲೆ ಮಳೆನೇ ಇಲ್ಲ. ಖುಷಿ ಆಯ್ತು. ಅಂದ್ರೆ ಹಬ್ಬ ಆದ ತಕ್ಷಣ ಮಳೆ ಬಂದ್ರೆ ತುಂಬಾನೇ ಖುಷಿ ಅಂತಾರಲ್ಲ, ಅದು ತುಂಬಾನೇ ಒಳ್ಳೇದು ಅಂತಾರೆ. ತುಂಬಾನೇ ಚೆನ್ನಾಗಿ ಅನಿಸ್ತು. ಆ ಬಿಸಿಲು ಇದಕ್ಕಂತೂ ಕಾವ್ಗಂತೂ ನಮ್ಗೆ ತಣ್ಣಗಾಯ್ತು, ಮನ್ಸು ಕೂಡ ತಣ್ಣಗಾಯ್ತು, ಮೈ ಕೂಡ ತಣ್ಣಗಾಯ್ತು ಅಂತ ಹೇಳ್ಬೋದು. ನೋಡಿ ಆಟ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಸೇಮ್ ಎಕ್ಸಿಬಿಷನ್ ತರನೇ ಮಾಡಿರ್ತಾರೆ. ಇದೆಲ್ಲ ಈ ಸಲ ಮಿಸ್ ಮಾಡ್ಕೊಂಡ್ವಿ ಅಷ್ಟೇ. ಪ್ರತಿ ಸಲಿನೂ ಆಟ ಆಡ್ತಾ ಇದ್ವಿ, ಅಂದ್ರೆ ಲಾಸ್ಟ್ ಟೈಮು ಆಟ ಆಡಿದ್ವಿ. ಈ ತರ ಮಳೆಯಲ್ಲಿ ನೋಡಿ ಎಷ್ಟು ಜೋರು ಮಳೆ ಇತ್ತು ಅಂತ. ಮತ್ತೆ ಇಲ್ಲಿ ಸೈಡಲ್ಲೆಲ್ಲ ನಾವು ಫುಲ್ ಹೇಳಿದ್ನಲ್ಲ, ಇನ್ನೊಂದಿನ ಫುಲ್ ಒಲೆ ಹಾಕಿ ಮೀಸಲು ಊಟ ಅಂತ ಮಾಡ್ತಾರೆ ಅಂತ. ನೋಡಿ ಅಷ್ಟು ಪೂರ ಒಲೆ ಇದೆ, ಎಷ್ಟು ಒಲೆ ಇದೆ ನೋಡಿ, ಅಲ್ಲೆಲ್ಲ ಅಡಿಗೆ ಮಾಡಿದ್ರು ಅದೆಲ್ಲ ಹಾಗೆ ಇದೆ. ಮತ್ತೆ ಇದನ್ನ ಲಾಸ್ಟ್ ಡೇ ಅಂದ್ರೆ ಇವತ್ತಿನ ದಿನ ಮಾತ್ರ 10 o'clock ತನಕ ಅಷ್ಟೇ. ಇದು ಏನೇ ಅಂಗಡಿ ಇದ್ರು ಎಲ್ಲ ಹಂಗೆ ಕ್ಲೋಸ್ ಮಾಡಿ ಹೋಗ್ಬೇಕಂದ್ರೆ, ಇದೆಲ್ಲ ಹಾಗೆ ಬಿಟ್ಟು ಹೋಗ್ಬೇಕಂದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗೋರು ಹೋಗ್ಬೋದು, ಇಲ್ಲ ಆಗ್ಲಿಲ್ಲ ಅಂದ್ರೆ ರಾತ್ರಿ ಹೊತ್ತು ಬಿಟ್ಬಿಟ್ಟು ಹೋಗಿ ನೆಕ್ಸ್ಟ್ ಡೇ ತಗೋಬೇಕಂದ್ರೆ ಇನ್ನು ಯಾರು ಕೂಡ ಬರಂಗಿಲ್ವಂತೆ ಪ್ಯಾಕ್ ಮಾಡ್ಮೇಲೆ. ಅದೊಂದು ಇಲ್ಲಿ ಆ ತರ ವಿಶೇಷವಿದೆ. ತುಂಬಾನೇ ಚೆನ್ನಾಗ್ ಅನ್ಸ್ತು. ಅಂದ್ರೆ ಖುಷಿ ಆಗುತ್ತೆ ಇದೆಲ್ಲ ನೋಡಕ್ಕೆ, ಒಂಥರ ಪವಾಡ ಎಲ್ಲ ಇರುತ್ತೆ ಅನ್ನೋದೊಂದು ಖುಷಿ. ಚೆನ್ನಾಗ್ ಅನ್ಸ್ತು. ಇದೆಲ್ಲ ಡೀಟೇಲ್ ಬೇಕಂದ್ರೆ ನಮ್ಮ ಅಕ್ಕಂದ್ರ ವಿಡಿಯೋದಲ್ಲಿ ನೋಡಿ. ಮಳೆ ಬಂದಿದಂತೂ ನಂಗಂತೂ ತುಂಬಾನೇ ಖುಷಿ ಆಯ್ತು. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಅಂತೂ ಓಪನ್ ಪ್ಲೇಸ್, ಜೋರು ಮಳೆ ಇತ್ತು. ಅಕ್ಕ ಬಾವ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಬಂದ್ರು. ತುಂಬಾನೇ ಗಾಳಿ ಕೂಡ ಇತ್ತು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್. ಸುಮ್ಮನೆ